ಹಲೋ ವೀಕ್ಷಕರೇ, ಎಲ್ಲರಿಗೂ ವೈಶ್ಯ ಫುಡ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಬನ್ನಿ, ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಚಿಕನ್ ಬಿರಿಯಾನಿಗೆ ಮೇಯ್ನ್ ಸ್ಟೆಪ್ಪೇ ನಾವಿಲ್ಲಿ ಸ್ಪೆಷಲಾಗಿ ಮಾಡ್ತಿರೋದ್ರಿಂದ ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಸೊ ಅದಕ್ಕಾಗಿ ನಾನಿಲ್ಲಿ 1/4 kg ಚಿಕನ್ಗೆ ಫಸ್ಟು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಚಮಚದಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ಮಟನ್ ಮಸಾಲೆ ಸಹ ಹಾಕೋಬೋದು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನೀವು ಇದನ್ನು ಹಾಕ್ಕೊಂಡು ಮಿನಿಮಮ್ ಅಂದರೂ ಒಂದು 20 to 30 ಮಿನಿಟ್ಸ್ ನೀವು ಇದನ್ನು ನೆನೆಸಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು, ಇಷ್ಟನ್ನು ಚೆನ್ನಾಗಿ ಹಾಕಿ ನೀವು ಒಂದೊಂದು ಪೀಸ್ಗೂ ಅದು ಚೆನ್ನಾಗಿ ಹೋಗಿ ಪೆನಿಟ್ರೇಟ್ ಆಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಂಡು ನೀವು ಇದನ್ನು ನೆನೆಸಿಡಬೇಕಾಗತ್ತೆ. ಸೊ ಇದೆಷ್ಟು ನೆನೆಸ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ. ನಾನು ಇದಕ್ಕೆ ಲೆಮನ್ ಒಂದು ಮಿಸ್ ಮಾಡಿದ್ದೆ. ಸೊ ಅದನ್ನು ಸಹ ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದ್ಮೇಲೆ ಒಂದು ಇಂಚಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು 3 ಏಲಕ್ಕಿ ಹಾಗೆ 2 ಪಲಾವ್ ಎಲೆನ ಹಾಕ್ಕೊಂಡು ಈ ಬಿಸಿಯಾದ ಎಣ್ಣೆಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 6 ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಳ್ಳಿ ಈರುಳ್ಳಿಗೆ, ಅದು ಬೇಗ ಬೇಯುತ್ತೆ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಏನು ಮಟನ್ ಮಸಾಲೆ ಪುಡಿ ಹಾಕಿದ್ದೆ ಅದೇ ಇಲ್ಲಿ 1.5 ಚಮಚದಷ್ಟು ಮಟನ್ ಮಸಾಲೆ ಪುಡಿನ ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಜೊತೆಗೆ ಒಂಚೂರು ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಪುಡಿನೂ ಸಹ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಒಂದೊಂದು ಹ್ಯಾಂಡ್ಫುಲ್ ಆಫ್ ಕೋರಿಯಾಂಡರ್ ಲೀವ್ಸ್ ಮತ್ತು ಪುದೀನಾನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಮೊಸರನ್ನು ಸಹ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆಗೆ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ. ನಾನು 1 ಪಾವ್ ಅಕ್ಕಿ ಹಾಕ್ತಿರೋದ್ರಿಂದ 2 ಪಾವಷ್ಟು ನೀರನ್ನ ಹಾಕಿದ್ದೀನಿ. ಈ ನೀರನ್ನ ನೀವು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇದನ್ನು ಅರ್ಧ ಗಂಟೆನಾದ್ರು ಮಿನಿಮಮ್ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ. ಎಣ್ಣೆ ಬಿಟ್ಕೊಂಡಾಗ ನಾನು ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ನೀರು ಕುದ್ದಾಗ ಈ ಮ್ಯಾರಿನೇಟ್ ಮಾಡ್ಕೊಂಡು ಹಾಕಿರೋದನ್ನು ಹಾಕಿದಾಗ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಏನೇನು ನಾವು ಮಸಾಲೆ ಹಾಕಿದ್ದೀವಿ ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದನ್ನು ಸಹ ಒಂದು 20 ಮಿನಿಟ್ಸ್ ನಾನು ಬೇಯಿಸ್ಕೊಂಡೆ. ನೆಕ್ಸ್ಟ್ ನಾನು ಅಕ್ಕಿ ಹಾಕಿ 2 ವಿಷಲ್ ಕೂಗಿಸಿದಾಗ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಫ್ಲೇವರೈಸ್ಡ್ ಆಗಿ ಅಕ್ಕಿ ಎಲ್ಲ ಬೆಂದಿದೆ, ಹಾಗೆ ತುಂಬ ಜ್ಯೂಸಿಯಾಗೂ ಸಹ ಚಿಕನ್ ಬೆಂದಿದೆ. ಖಂಡಿತವಾಗ್ಲೂ ನೀವು ಇದನ್ನ ಒಂದು ಸತಿ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.